ಅವರೇ ಏನೋ ಮಾತಾಡಬೇಕು ಅಂದ್ರಿ? ಪದ್ದು, ಮನೇಲಿ ಎಲ್ಲ ಸರಿಯಾಗಿದೆ ತಾನೇ? ಯಾವ ಸಮಸ್ಯೆನೂ ಇಲ್ವಾ? ಸಮಸ್ಯೆನಾ? ಎಲ್ಲ ಸರಿಯಾಗಿದೆ ಅಮ್ಮೋರೆ. ಯಾಕಮ್ಮೋರೆ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲ, ಸುಬ್ಬು ಯಾವಾಗಲೂ ನಗ್ನಗ್ತಾ ಇರ್ತಿದ್ದ, ಯಾಕೋ ಮಂಕ ಕಾಣಿಸ್ತಾ ಇದ್ದಾನೆ. ಅವನು ಏನೋ ಯೋಚನೆ ಮಾಡ್ತಿದ್ದಾನೆ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಇಲ್ಲ ಅಮ್ಮೋರೆ, ಅಂಥದ್ದೇನು ಸಮಸ್ಯೆ ಇಲ್ಲ. ನೀವು ಮನೆಗೆ ಬಂದಿದ್ರಲ್ಲ, ಆ ಗಾಬರಿಗೆ ಏನು ಮಾಡಬೇಕು ಅಂತ ತೋಚದೆ ಹಾಗೆ ನಡ್ಕೋತಾ ಇದ್ದೀನಿ ಅಷ್ಟೇ. ಆಗ್ಲಪ್ಪ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ ತಾನೆ? ಕೇಳ್ತಿರಲ್ಲ ಅಮ್ಮೋರೆ, ಅವರು ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದೇ ಇಲ್ಲ. ಸುಬ್ಬು ಆಗಲಿ ಶ್ರಾವಣಿ ಅಮ್ಮೋರಾಗಲಿ ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಬೇರೆ ಇದೆ. ಹೀಗಿರುವಾಗ ಅವ್ರು ಸಂತೋಷವಾಗಿದ್ದೇ ಇರ್ತಾರೆ. ನಿಮ್ಮ ಆಸೆನೂ ಆದಷ್ಟು ಬೇಗ ನೆರವೇರುತ್ತೆ. ಆಯ್ತಪ್ಪ, ನನ್ನ ಆಶೀರ್ವಾದ ಏನೋ ಇದೆ. ಆದರೆ ಇಂಥ ಸಮಯದಲ್ಲಿ ಶ್ರಾವಣಿಗೆ ಅವಳ ತಾಯಿ ಆಶೀರ್ವಾದ ತುಂಬ ಮುಖ್ಯ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನಂದಿನಿ ತುಂಬ ನೆನಪಾಗ್ತಾಳೆ. ಇಂಥ ಸಮಯದಲ್ಲಿ ಶ್ರಾವಣಿ ಜೊತೆ ಅವ್ರ ತಾಯಿ ಇದ್ದು ಆರೈಕೆ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆದ್ರೆ ಏನು ಮಾಡೋದು, ನನ್ನ ಮಗಳು ಎಲ್ಲಿದ್ದಾಳೋ ಏನೋ. ಅಥವಾ ಇದ್ದಾಳೋ ಇಲ್ವೋ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮೋರೆ. ವಿಧಿಯಾಟದಲ್ಲಿ ನಮ್ಮೆಲ್ಲರ ಜೀವನನೂ ಬದಲಾಗಿರುತ್ತೆ. ಆ ಭಗವಂತ ಏನೇನಾಗಬೇಕು ಅದನ್ನೆಲ್ಲ ಮೊದಲೇ ನಿರ್ಧಾರ ಮಾಡಿರ್ತಾನೆ ನಮ್ಮವ್ರೆ. ಅದು ಹಾಗಾಗಿ ನಡೀತಾ ಇರುತ್ತೆ. ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಬಿಡಿ. ಈ ಉಸಿರು ಹಿಡ್ಕೊಂಡು ಈ ವಯಸ್ಸಲ್ಲೂ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆದರೆ ನಾನು ಅವಳ ಜೊತೆ ಇರಬೇಕು, ಅವಳ ಹತ್ರ ಮತ್ತೆ ಮೊದಲಿನ ಹಾಗೆ ಮಾತಾಡಬೇಕು ಅನ್ನೋ ಆಸೆ ಬರ್ತಾ ಬರ್ತಾ ಹೆಚ್ಚಾಗ್ತಾ ಇದೆ. ಸಾಯೋ ಕಾಲಕ್ಕೆ ಅರಳು ಮರಳು ಅನ್ನೋ ಹಾಗೆ ನನ್ನ ಕನಸೆಲ್ಲ ನನಸಾಗುತ್ತೆ ಅನ್ನೋ ಆಸೆನೋ ಏನೋ, ಯಾರಿಗೆ ಗೊತ್ತು. ನಿಮ್ಮ ಕನಸು ನನಸಾಗುತ್ತೆ ಅಮ್ಮೋರೆ, ಖಂಡಿತ ನನಸಾಗುತ್ತೆ. ನಂದಿನಿ ಅಮ್ಮೋರು ಆದಷ್ಟು ಬೇಗ ನಿಮ್ಮನ್ನು ಬಂದು ಸೇರ್ತಾರೆ. ಹಾಂ, ಆಯಿತು ಪದ್ದು. ಮಕ್ಕಳಿಗೆ ಏನೇನು ಹೇಳಬೇಕೋ ಅದೆಲ್ಲ ಹೇಳಿದ್ದೀನಿ. ಆದರೂ ನೀನು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಚಿಕ್ಕ ವಯಸ್ಸು, ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರಲ್ಲ ಮನಸ್ಸು. ಏನೇ ಆಗಲಿ ಈ ಮನೆಗೆ ಆದಷ್ಟು ಬೇಗ ಒಂದು ಮೊಮ್ಮಗು ಬರಬೇಕು. ಸಾಲಿಗ್ರಾಮದ ಮನೆತನಕ್ಕೆ ಉತ್ತರಾಧಿಕಾರಿ ಬರಬೇಕು. ಹಾಗೆ ಆಗಲಿ ಅಮ್ಮೋರೆ, ಬನ್ನಿ ಊಟ ಮಾಡೋಣಂತೆ. ಊಟ ಗೀಟಕ್ಕೆಲ್ಲ ಸಮಯ ಇಲ್ಲ, ನನಗೆ ಹೊರಡಬೇಕು. ಒಂದು ಕೆಲಸ ಮಾಡು, ಕಾರಲ್ಲಿ ಕೆಲವು ಕವರ್ಗಳಿದೆ, ತಗೊಂಬ. ಆಯ್ತು ಬಾಯ್.